ಎಸಕ ಪದಗಳಿಂದ ಪಡೆದ ಹೆಸರು ಪದಗಳು. ಇಂಗ್ಲಿಷ್ ಎಸಕ ಪದ ವರ್ಬ್ಗಳಿಂದ ಹೆಸರು ಪದ ನೌನ್ಗಳನ್ನು ಪಡೆಯುವಲ್ಲಿ ಹಲವು ಹಿನ್ನೊಟ್ಟುಗಳು ಬಳಕೆಯಾಗುತ್ತವೆ. ಇವುಗಳಲ್ಲಿ ER, OR, ATION ಮತ್ತು ING ಎಂಬವುಗಳು ಮುಖ್ಯವಾದವುಗಳು. ಎಸಕ ಪದ ಹೆಸರು ಪದ. ಕಿಲ್ ಕಿಲ್ಲರ್, ಸೆಲೆಕ್ಟ್ ಸೆಲೆಕ್ಟರ್, ಮೈಗ್ರೇಟ್ ಮೈಗ್ರೇಷನ್, ಟೀಚ್ ಟೀಚಿಂಗ್. ಇದಲ್ಲದೆ MENT, EE, AL, ANT, ENT, AGE ಎಂಬಂತಹ ಬೇರೆಯೂ ಕೆಲವು ಹಿನ್ನೊಟ್ಟುಗಳು ಇದೇ ಕೆಲಸದಲ್ಲಿ ಬಳಕೆಯಾಗುತ್ತವೆ. ಎಸಕ ಪದ ಹೆಸರು ಪದ. ರೀಪ್ಲೇಸ್ ರೀಪ್ಲೇಸ್ಮೆಂಟ್, ಆಬ್ಸೆಂಟ್ ಆಬ್ಸೆಂಟಿ, ಪ್ರಪೋಸ್ ಪ್ರಪೋಸಲ್, ಅಟೆಂಡ್ ಅಟೆಂಡೆಂಟ್, ಇನ್ಫಾರ್ಮ್ ಇನ್ಫಾರ್ಮೆಂಟ್, ವೇಸ್ಟ್ ವೇಸ್ಟೇಜ್. ಎಸಕ ಪದಗಳಿಂದ ಹೆಸರು ಪದಗಳನ್ನು ಉಂಟು ಮಾಡುವಲ್ಲಿ ಬಳಕೆಯಾಗುವ ಈ ಒಟ್ಟುಗಳ ಕುರಿತಾಗಿ ಕೆಲವು ವಿವರಗಳನ್ನು ಕೆಳಗೆ ಕೊಡಲಾಗಿದೆ. 1. ER ಮತ್ತು OR ಎಂಬವು ಒಂದೇ ಒಟ್ಟಿನ ಎರಡು ರೂಪಗಳು. ಇವುಗಳಲ್ಲಿ OR ಎಂಬುದು ಲ್ಯಾಟಿನ್ನಿಂದ ಬಂದ ಮತ್ತು ಮುಖ್ಯವಾಗಿ T ಇಲ್ಲವೇ S ಬರಿಗೆಯಲ್ಲಿ ಕೊನೆಗೊಳ್ಳುವ ಪದಗಳ ಬಳಿಕ ಬರುತ್ತದೆ. ಕಂಡಕ್ಟರ್, ಕಂಪ್ರೆಸರ್. ಹೆಚ್ಚಿನೆಡೆಗಳಲ್ಲೂ ER ಅಥವಾ OR ಒಟ್ಟು ಎಸಕವನ್ನು ನಡೆಸುವ ಮಂದಿಯನ್ನು ಹೆಸರಿಸುತ್ತದೆ. ಟೀಚರ್, ಸಿಂಗರ್, ರೈಟರ್. ಆದರೆ ಮಿಕ್ಸರ್, ಹೀಟರ್, ರಿಟೇನರ್, ರ್ಯಾಪರ್, ಸಸ್ಪೆಂಡರ್ ಎಂಬಂತಹ ಕೆಲವು ಪದಗಳಲ್ಲಿ ಅದು ಬೇರೆ ಬಗೆಯ ಹುರುಳುಗಳನ್ನು ಕೊಡುತ್ತದೆ. 2. ATION ಎಂಬುದು ಮುಖ್ಯವಾಗಿ ಎಸಕ ಪದ ತಿಳಿಸುವ ಎಸಕವನ್ನು ಹೆಸರಿಸುವುದು. ಐಸೋಲೇಷನ್, ಪೆನಿಟ್ರೇಷನ್, ಹೆಸಿಟೇಷನ್ ಮತ್ತು ಎಸಕದ ದೊರೆತವನ್ನು ಹೆಸರಿಸುವುದು. ರೆಗ್ಯುಲೇಷನ್, ಅಕಾಮಡೇಷನ್, ರೆಸಿಗ್ನೇಷನ್ ಎಂಬುದಾಗಿ ಎರಡು ಬಗೆಯ ಹುರುಳುಗಳನ್ನು ಕೊಡಬಲ್ಲುದು. 3. ING ಎಂಬುದು ಎಸಕವನ್ನಾಗಲಿ ಬೆಗ್ಗಿಂಗ್, ರನ್ನಿಂಗ್, ಸ್ಲೀಪಿಂಗ್ ಇಲ್ಲವೇ ಎಸಕದ ದೊರೆತವನ್ನಾಗಲಿ ಬಿಲ್ಡಿಂಗ್, ರ್ಯಾಪಿಂಗ್, ಸ್ಟಫಿಂಗ್ ಗುರುತಿಸುವಂತಹ ಹೆಸರು ಪದಗಳನ್ನು ಪಡೆಯುವಲ್ಲಿ ಬಳಕೆಯಾಗುತ್ತದೆ. ಎಸಕದ ದೊರೆತಗಳಲ್ಲಿ ಇದು ಮುಖ್ಯವಾಗಿ ಮೊದಲನೇ ಹಂತದ ಎಂದರೆ ನನಸಿನ ಪಾಂಗುಗಳನ್ನು ಹೆಸರಿಸುತ್ತದೆ. 4. MENT ಎಂಬುದು ಎಸಕದ ದೊರೆತವನ್ನು ಹೆಸರಿಸುವ ಹೆಸರು ಪದಗಳನ್ನು ಕೊಡುತ್ತದೆ. 5. EE ಎಂಬುದು ಹೆಚ್ಚಿನ ಬಳಕೆಯಲ್ಲೂ ಮಂದಿಯನ್ನು ಹೆಸರಿಸುತ್ತದೆ ಮತ್ತು ಆತ ಎಸಕ ಪದ ತಿಳಿಸುವ ಎಸಕಕ್ಕೆ ಒಳಗಾದವನು ಎಂದರೆ ಎಸಕದ ಈಡು ಎಂಬುದನ್ನು ಅದು ತಿಳಿಸುತ್ತದೆ. 6. AL ಎಂಬುದು ಎಸಕವನ್ನಾಗಲಿ ಇಲ್ಲವೇ ಎಸಕದ ದೊರೆತವನ್ನಾಗಲಿ ಹೆಸರಿಸುವಂತಹ ಪದಗಳನ್ನು ಉಂಟು ಮಾಡುತ್ತದೆ. ಈ ಪದಗಳು ಗುರುತಿಸುವ ಎಸಕದ ದೊರೆತಗಳು ಎರಡನೇ ಹಂತದ ಇಲ್ಲವೇ ಅದಕ್ಕೆ ಮೇಲಿನ ಹಂತಗಳ ಎಂದರೆ ನೆನಸಿನ ಪಾಂಗುಗಳಾಗಿರುತ್ತವೆ. ಪ್ರಪೋಸಲ್, ರಿಸೈಟಲ್. 7. ANT, ENT ಎಂಬುದು ನನಸಿನ ಹೆಸರು ಪದಗಳನ್ನು ಉಂಟು ಮಾಡುತ್ತದೆ. ಈ ಪದಗಳು ಗುರುತಿಸುವ ಪಾಂಗುಗಳು ಮಂದಿಗಳಾಗಿರಬಹುದು. ಇನ್ಫಾರ್ಮೆಂಟ್, ಆಕ್ಯುಪೆಂಟ್, ಸರ್ವೆಂಟ್ ಇಲ್ಲವೇ ಬೇರೆಯೂ ಇರಬಹುದು. ಲೂಬ್ರಿಕೆಂಟ್, ರಿಪೆಲ್ಲೆಂಟ್. 8. AGE ಎಂಬುದು ಎಸಕ ಪದ ತಿಳಿಸುವ ಎಸಕವನ್ನು ಇಲ್ಲವೇ ಅದರ ದೊರೆತವನ್ನು ಹೆಸರಿಸುವಲ್ಲಿ ಬಳಕೆಯಾಗುತ್ತದೆ. ಇದರ ಬಳಕೆಯಿಂದ ಪಡೆದ ಪದಗಳು ಎಸಕದ ದೊರೆತಗಳನ್ನು ಹೆಸರಿಸುವುದಿದ್ದಲ್ಲಿ ಅವು ಮುಖ್ಯವಾಗಿ ನೆನಸಿನ ಪಾಂಗುಗಳಾಗಿರುತ್ತವೆ. ಮ್ಯಾರಿಯೇಜ್, ಲೀಕೇಜ್. ಮೇಲಿನ 8 ಹಿನ್ನೊಟ್ಟುಗಳು ಮಾತ್ರವಲ್ಲದೆ ಬೇರೆಯೂ ಹಲವು ಹಿನ್ನೊಟ್ಟುಗಳು ಇಂಗ್ಲಿಷ್ನ ಎಸಕ ಪದಗಳಿಂದ ಹೆಸರು ಪದಗಳನ್ನು ಪಡೆಯುವಲ್ಲಿ ಬಳಕೆಯಾಗುತ್ತವೆ. ಆದರೆ ಇವುಗಳ ಹರವು ಹೆಚ್ಚಿಲ್ಲವಾದುದರಿಂದ ಅವನ್ನಿಲ್ಲಿ ಬೇರೆ ಬೇರಾಗಿ ವಿವರಿಸಿಲ್ಲ. ಅವು ಕೊಡುವ ಹುರುಳುಗಳನ್ನವಲಂಬಿಸಿ ಮೇಲಿನ ಹೆಸರು ಪದಗಳಿಗೆ ಸಾಟಿಯಾಗಬಲ್ಲ ಪದಗಳನ್ನು ಉಂಟು ಮಾಡುವಂತೆಯೇ ಅವಕ್ಕೆ ಸಾಟಿಯಾಗಬಲ್ಲ ಕನ್ನಡ ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಇದಕ್ಕೆ ಕೆಲವು ಎತ್ತುಗೆಗಳನ್ನು ಮುಂದೆ ಕೊಡಲಾಗುವುದು. ಕನ್ನಡದಲ್ಲಿಯೂ ಎಸಕ ಪದಗಳಿಂದ ಹೆಸರು ಪದಗಳನ್ನು ಪಡೆಯುವಲ್ಲಿ ಗ, ಇಗ, ಇಕೆ, ಗೆ, ತ, ತೆ, ಕ, ಅಲು, ಅ, ಪು, ಉ, ಹು,
ಮೇ, ವೇ, ವಳಿ ಮೊದಲಾದ ಹಲವು ಹಿನ್ನೊಟ್ಟುಗಳು ಬಳಕೆಯಾಗುತ್ತವೆ. ಹೊಸ ಪದಗಳನ್ನು ಉಂಟು ಮಾಡುವಾಗ ಇವುಗಳಲ್ಲಿ ಯಾವುದನ್ನು ಎಲ್ಲಿ ಬಳಸಬೇಕು ಎಂಬುದನ್ನು ಮುಖ್ಯವಾಗಿ ಇಂಗ್ಲಿಷ್ ಒಟ್ಟುಗಳು ಕೊಡುವ ಹುರುಳಿನ ಮೇಲೆ ತೀರ್ಮಾನಿಸಬೇಕಾಗುತ್ತದೆ. ಈ ಕೆಲಸಕ್ಕೆ ಸಾಮಾನ್ಯವಾಗಿ ಗ, ಇಗ, ಇಕೆ, ಕ, ಗೆ, ತ ಮತ್ತು ತೆ ಎಂಬ 6 ಒಟ್ಟುಗಳು ಸಾಕಾಗುತ್ತವೆ. ಈ 6 ಒಟ್ಟುಗಳು ಕೊಡಲಾಗದಂತಹ ಕೆಲವು ಹೆಚ್ಚಿನ ಹುರುಳುಗಳನ್ನು ತಿಳಿಸಬೇಕಾಗಿರುವಲ್ಲಿ ಮಾತ್ರ ಬೇರೆ ಒಟ್ಟುಗಳನ್ನು ಇಲ್ಲವೇ ಪದಗಳನ್ನು ಬಳಸಬೇಕಾಗುತ್ತದೆ. ಎಲ್ಲ ಬಗೆಯ ಇಂಗ್ಲಿಷ್ ಎಸಕ ಪದಗಳಿಗೂ ಸಾಟಿಯಾಗಬಲ್ಲ ಎಸಕ ಪದಗಳು ಕನ್ನಡದಲ್ಲಿ ಸಿಗುವುದಿಲ್ಲ. ಕೆಲವೆಡೆಗಳಲ್ಲಿ ಕೂಡು ಪದಗಳನ್ನು ಬಳಸಬೇಕಾಗುತ್ತದೆ. ಬ್ಲಿಂಕ್ ಎವೆಯಿಕು, ಬ್ಲಫ್ ಸುಳ್ಳಾಡು, ಚೀಟ್ ಕೈಕೊಡು, ಕ್ರಿಶ್ಚಿಯನ್ ಹೆಸರಿಡು ಮತ್ತು ಇನ್ನು ಕೆಲವೆಡೆಗಳಲ್ಲಿ ಹೆಸರು ಪದ ಇಲ್ಲವೇ ಪರಿಚಯ ಪದಗಳಿಗೆ ಇಸು ಒಟ್ಟನ್ನು ಸೇರಿಸಿ ಎಸಕ ಪದಗಳನ್ನು ಉಂಟು ಮಾಡಬೇಕಾಗುತ್ತದೆ. ವಾರ್ನ್ ಎಚ್ಚರಿಸು, ಡಿಸೈಡ್ ತೀರ್ಮಾನಿಸು, ಐಡೆಂಟಿಫೈ ಗುರುತಿಸು. ಆದರೆ ಈ 2 ಕಡೆಗಳಲ್ಲೂ ಹೆಸರು ಪದಗಳನ್ನು ಪಡೆಯುವ ಬಗೆ ಎಸಕ ಪದಗಳಿರುವಲ್ಲಿ ಬಳಸುವಂತಹದೇ ಆಗಿರುತ್ತದೆ. ಎಸಕ ಪದಗಳಿಂದ ಹೆಸರು ಪದಗಳನ್ನು ಪಡೆಯುವಲ್ಲಿ ಬಳಕೆಯಾಗಿರುವ ಇಂಗ್ಲಿಷ್ ಒಟ್ಟುಗಳಿಗೆ ಬದಲಾಗಿ ಕನ್ನಡದಲ್ಲಿ ಎಂತಹ ಒಟ್ಟುಗಳನ್ನು ಇಲ್ಲವೇ ಪದಗಳನ್ನು ಬಳಸಲು ಬರುತ್ತದೆ ಎಂಬುದನ್ನು ಕೆಳಗೆ ಮುಖ್ಯವಾಗಿ ಈ ಒಟ್ಟುಗಳು ಕೊಡುವ ಹುರುಳಿನ ಮೇಲೆ ವಿವರಿಸಲಾಗಿದೆ. 1. ಮಂದಿಯನ್ನು ಗುರುತಿಸುವ ಪದಗಳು. ಎಸಕ ಪದಗಳಿಂದ ಪಡೆದ ಇಂಗ್ಲಿಷ್ ಹೆಸರು ಪದಗಳು ಮಂದಿಯನ್ನು ಗುರುತಿಸುತ್ತಿವೆಯಾದರೆ ಅವಕ್ಕೆ ಸಾಟಿಯಾದ ಪದಗಳನ್ನು ಪಡೆಯಲು ಕನ್ನಡದಲ್ಲಿ ಗ, ಈಗ ಒಟ್ಟನ್ನು ಬಳಸಬಹುದು. ಇಂಗ್ಲಿಷ್ನಲ್ಲಿ ಈ ಕೆಲಸವನ್ನು ನಡೆಸಲು ಮುಖ್ಯವಾಗಿ ER, OR ಎಂಬ ಒಟ್ಟನ್ನು ಬಳಸಲಾಗುತ್ತದೆ. ಮೇಲೆ ತಿಳಿಸಿದ ಹಾಗೆ ಅದನ್ನು ಬಳಸಿ ಪಡೆದ ಪದಗಳು ಒಂದು ಎಸಕವನ್ನು ನಡೆಸುವ ಮಂದಿಯನ್ನು ಹೆಸರಿಸುತ್ತವೆ. ರೀಡ್ ಓದು, ರೀಡರ್ ಓದುಗ. ಪರ್ಚೇಸ್ ಕೊಳ್ಳು, ಪರ್ಚೇಸರ್ ಕೊಳ್ಳುಗ. ಸಪೋರ್ಟ್ ಬೆಂಬಲಿಸು, ಸಪೋರ್ಟರ್ ಬೆಂಬಲಿಗ. ಲೂಸ್ ಸೋಲು, ಲೂಸರ್ ಸೋಲುಗ. ಆಬ್ಜೆಕ್ಟ್ ಮರುನುಡಿ, ಆಬ್ಜೆಕ್ಟರ್ ಮರುನುಡಿಗ. ನರೇಟ್ ಕೊಗೆ, ನರೇಟರ್ ಕೊಗೆಗ. ಎನೌನ್ಸ್ ಸಾರು, ಎನೌನ್ಸರ್ ಸಾರುಗ. ಟೀಚ್ ಕಲಿಸು, ಟೀಚರ್ ಕಲಿಸುಗ. ಸ್ಪೀಕ್ ಆಡು, ಸ್ಪೀಕರ್ ಆಡುಗ. ಪ್ಯಾಕ್ ಕಟ್ಟು, ಪ್ಯಾಕರ್ ಕಟ್ಟುಗ. ಅಡ್ವೈಸ್ ಅರಿಮೀಯು, ಅಡ್ವೈಸರ್ ಅರಿಮೀಯುಗ. ಸಾಲಿಸಿಟ್ ಕೋರು, ಸಾಲಿಸಿಟರ್ ಕೋರುಗ. ಎಡಿಟ್ ಅಳವಡಿಸು, ಎಡಿಟರ್ ಅಳವಡಿಸುಗ. ANT, ENT ಎಂಬ ಇನ್ನೊಂದು ಒಟ್ಟನ್ನು ಬಳಸಿಯೂ ಇಂಗ್ಲಿಷ್ನಲ್ಲಿ ಎಸಕ ಪದಗಳಿಂದ ಮಂದಿಯನ್ನು ಹೆಸರಿಸುವ ಹೆಸರು ಪದಗಳನ್ನು ಪಡೆಯಲಾಗುತ್ತದೆ ಮತ್ತು ಇಂತಹ ಪದಗಳಿಗೆ ಸಾಟಿಯಾಗಬಲ್ಲ ಪದಗಳನ್ನು ಕನ್ನಡದಲ್ಲಿ ಎಸಕ ಪದಗಳಿಗೆ ಗ, ಇಗ ಒಟ್ಟನ್ನು ಸೇರಿಸಿ ಪಡೆಯಬಲ್ಲೆವು. ಕಾಂಟೆಸ್ಟ್ ಸೆಣಸು, ಕಾಂಟೆಸ್ಟೆಂಟ್ ಸೆಣಸುಗ. ಹೆಸಿಟೇಟ್ ಹಿಂಜರಿ, ಹೆಸಿಟೆಂಟ್ ಹಿಂಜರಿಗ. ರಿಸೈಡ್ ನೆಲಸು, ರೆಸಿಡೆಂಟ್ ನೆಲಸುಗ. ರಿಲ್ಯಾಕ್ಸ್ ನಾಂಬು, ರಿಲ್ಯಾಕ್ಸೆಂಟ್ ನಾಂಬುಗ. ಕಾಂಬ್ಯಾಟ್ ಹೋರು, ಕಾಂಬ್ಯಾಟೆಂಟ್ ಹೋರುಗ. ಎಕ್ಸೆಪ್ಟ್ ಒಪ್ಪು, ಎಕ್ಸೆಪ್ಟೆಂಟ್ ಒಪ್ಪುಗ. ಕಂಪ್ಲೇನ್ ದೂರು, ಕಂಪ್ಲೇನೆಂಟ್ ದೂರುಗ. ಎಕ್ಯೂಸ್ ತೆಗಳು, ಎಕ್ಯೂಸೆಂಟ್ ತೆಗಳುಗ. ಅಬ್ಸರ್ವ್ ಒಮ್ಮು, ಅಬ್ಸರ್ವೆಂಟ್ ಒಮ್ಮುಗ. ಟಾಲರೇಟ್ ತಾಳು, ಟಾಲರೆಂಟ್ ತಾಳುಗ. ಎರ್ ತಪ್ಪು, ಎರ್ರೆಂಟ್ ತಪ್ಪುಗ. ಪಾರ್ಟಿಸಿಪೇಟ್ ಪಾಲ್ಗೊಳ್ಳು, ಪಾರ್ಟಿಸಿಪೆಂಟ್ ಪಾಲ್ಗೊಳ್ಳುಗ. ಈ ಎಂಬ ಇನ್ನೊಂದು ಒಟ್ಟನ್ನು ಬಳಸಿಯೂ ಇಂಗ್ಲಿಷ್ನಲ್ಲಿ ಎಸಕ ಪದಗಳಿಂದ ಮಂದಿಯನ್ನು ಹೆಸರಿಸುವ ಹೆಸರು ಪದಗಳನ್ನು ಪಡೆಯಲು ಬರುತ್ತದೆ. ಆದರೆ ಇಲ್ಲಿ ಒಂದು ತೊಡಕಿದೆ. ಇಂತಹ ಹೆಸರು ಪದಗಳನ್ನು ಮುಖ್ಯವಾಗಿ ಎಸಕಕ್ಕೆ ಒಳಗಾದವರನ್ನು ಎಂದರೆ ಎಸಕದ ಈಡನ್ನು ಹೆಸರಿಸಲು ಬಳಸಲಾಗುತ್ತದೆ.
ಕೆಲವು ಎಸಕ ಪದಗಳ ಬಳಿಕ ಇ ಆರ್, ಒ ಆರ್ ಮತ್ತು ಇ ಎಂಬ ಈ ಎರಡು ಒಟ್ಟುಗಳನ್ನು ಬಳಸಲು ಬರುತ್ತಿದ್ದು ಅವುಗಳಿಂದ ಪಡೆದ ಪದಗಳ ನಡುವೆ ಹುರುಳಿನಲ್ಲಿ ವ್ಯತ್ಯಾಸ ಕಾಣಿಸುತ್ತದೆ. ಇ ಆರ್, ಒ ಆರ್ ಒಟ್ಟನ್ನು ಬಳಸಿರುವಲ್ಲಿ ಎಸಕದ ಮಾಡುಗರನ್ನು ಹೆಸರಿಸಲಾಗುತ್ತದೆ ಮತ್ತು ಇ ಒಟ್ಟನ್ನು ಬಳಸಿರುವಲ್ಲಿ ಎಸಕದ ಈಡನ್ನು ಹೆಸರಿಸಲಾಗುತ್ತದೆ. ಎಂಪ್ಲಾಯರ್, ಎಂಪ್ಲಾಯಿ. ಆದರೆ ಕನ್ನಡದಲ್ಲಿ ಈ ವ್ಯತ್ಯಾಸವನ್ನು ನೇರವಾಗಿ ಒಟ್ಟುಗಳ ಬಳಕೆಯ ಮೂಲಕ ತಿಳಿಸಲು ಬರುವುದಿಲ್ಲ. ಅದರ ಗ, ಇಗ ಒಟ್ಟು ಎಸಕದ ಮಾಡುಗರನ್ನು ಇಲ್ಲವೇ ಆಗುಗರನ್ನು ಹೆಸರಿಸಬಲ್ಲುದು. ಆದರೆ ಅದಕ್ಕಿಂತ ಬೇರಾಗಿರುವ ಈಡನ್ನು ತಿಳಿಸಬಲ್ಲ ಒಟ್ಟು ಕನ್ನಡದಲ್ಲಿಲ್ಲ. ಹಾಗಾಗಿ ಈ ವ್ಯತ್ಯಾಸವನ್ನು ತಿಳಿಸಬೇಕಾಗಿರುವ ಕಡೆಗಳಲ್ಲಿ ಒಂದು ಎಸಕ ಪದಕ್ಕೆ ಇಸು ಒಟ್ಟನ್ನು ಸೇರಿಸುವುದು ಮತ್ತು ಎರಡು ಎಸಕ ಪದದೊಂದಿಗೆ ಕೊಡು ಇಲ್ಲವೇ ಪಡೆ ಎಂಬುದನ್ನು ಬಳಸುವುದು ಎಂಬ ಎರಡು ಹಮ್ಮುಗೆಗಳಲ್ಲಿ ಒಂದನ್ನು ಬಳಸಬೇಕಾಗುತ್ತದೆ. ಕೆಲವೆಡೆಗಳಲ್ಲಿ ಕೊಡು ಪದದ ಬದಲು ಬೇರೆ ಎಸಕ ಪದಗಳನ್ನು ಬಳಸಬೇಕಾಗಿಯೂ ಬರಬಲ್ಲುದು. ಒಂದು ಎಸಕ ಪದಕ್ಕೆ ಇಸು ಒಟ್ಟನ್ನು ಸೇರಿಸುವುದು. ಎಸಕದ ಮಾಡುಗ, ಎಸಕದ ಈಡು. ಪ್ರೊವೋಕರ್, ಕೆರಳಿಸುಗ, ಪ್ರೊವೋಕಿ, ಕೆರಳುಗ. ಟ್ರಾನ್ಸ್ಫರರ್, ಮಾರೆಡೆಗೊಳಿಸುಗ, ಟ್ರಾನ್ಸ್ಫರಿ, ಮಾರೆಡೆಗೊಳ್ಳುಗ. ಟ್ರೇನರ್, ಪಳಗಿಸುಗ, ಟ್ರೇನಿ, ಪಳಗುಗ. 2 ಕೊಡು ಇಲ್ಲವೇ ಪಡೆ ಎಂಬುದನ್ನು ಬಳಸುವುದು. ಎಸಕದ ಮಾಡುಗ, ಎಸಗದ ಈಡು. ಪೇಯರ್, ಹಣ ಕೊಡುಗ, ಪೇಯಿ, ಹಣ ಪಡೆಗ. ಎಂಪ್ಲಾಯರ್, ಕೆಲಸ ಕೊಡುಗ, ಎಂಪ್ಲಾಯಿ, ಕೆಲಸ ಪಡೆಗ. ಬ್ರೈಬರ್, ಹಿಂಬಳ ಕೊಡುಗ, ಬ್ರೈಬಿ, ಹಿಂಬಳ ಪಡೆಗ. ಎಕ್ಸಾಮಿನರ್, ಒರೆತ ಕೊಡುಗ, ಎಕ್ಸಾಮಿನಿ, ಒರೆತ ಪಡೆಗ. ಇಂಟರ್ವ್ಯೂವರ್, ಕಾಣ್ಮೆ ಕೊಡುಗ, ಇಂಟರ್ವ್ಯೂಯಿ, ಕಾಣ್ಮೆ ಪಡೆಗ. ಕ್ವಶ್ಚನ್ನರ್, ಕೇಳ್ವಿ ಕೊಡುಗ, ಕ್ವಶ್ಚನ್ನಿ, ಕೇಳ್ವಿ ಪಡೆಗ. ಪ್ರೊಟೆಕ್ಟರ್, ಕಾಪು ಕೊಡುಗ, ಪ್ರೊಟೆಕ್ಟಿ, ಕಾಪು ಪಡೆಗ. ಅಬ್ಯೂಸರ್, ಕೊಂಡೆ ಇಕ್ಕುಗ, ಅಬ್ಯೂಸಿ, ಕೊಂಡೆ ಪಡೆಗ. ಅಡ್ವೈಸರ್, ಅರಿವು ಕೊಡುಗ, ಅಡ್ವೈಸಿ, ಅರಿವು ಪಡೆಗ. ಅಸೆಸರ್, ಬೆಲೆ ಕಟ್ಟುಗ, ಎಸ್ಎಸ್ಸಿ, ಬೆಲೆ ಪಡೆಗ. ರೆಫರಿ, ತೀರ್ಪು ಕೊಡುಗ ಮತ್ತು ಟ್ರಸ್ಟಿ, ಅಂಕ ಕೊಡುಗ ಎಂಬ ಎರಡು ಪದಗಳಲ್ಲಿ ಇ ಒಟ್ಟು ಬಂದಿರುವ ಪದಕ್ಕೆ ಕೊಡು ಎಂಬ ಹುರುಳು ಸಿಗುತ್ತದೆ. ಇದಲ್ಲದೆ ಬೇರೆ ಕೆಲವು ಪದ ಜೋಡಿಗಳಲ್ಲಿ ಇ ಆರ್, ಒ ಆರ್ ಬಂದಿರುವಲ್ಲಿ ಮಾಡು ಎಂಬುದನ್ನು ಮತ್ತು ಇ ಬಂದಿರುವಲ್ಲಿ ನೇರವಾಗಿ ಗ, ಇಗ ಒಟ್ಟನ್ನು ಬಳಸಲು ಬರುತ್ತದೆ. ರೆಸ್ಕ್ಯೂವರ್, ಪಾರು ಮಾಡುಗ, ರೆಸ್ಕ್ಯೂಯಿ, ಪಾರುಗ. ಅಡ್ರೆಸ್ಸರ್, ಒಕ್ಕಣೆ ಮಾಡುಗ, ಅಡ್ರೆಸ್ಸಿ, ಒಕ್ಕಣೆಗ. ಇ ಆರ್, ಒ ಆರ್ ಒಟ್ಟನ್ನು ಬಳಸಿರುವ ಇಂಗ್ಲಿಷ್ ಪದಗಳಿಗೆ ಸಾಟಿಯಾಗಬಲ್ಲ ಕನ್ನಡ ಪದಗಳನ್ನು ಉಂಟುಮಾಡುವಲ್ಲಿ ಬೇರೆಯೂ ಕೆಲವು ತೊಡಕುಗಳಿವೆ.